ನೀವು ಗೈಸ್ ಫೀಲ್ ಯಾರು ನಮ್ಮನ್ನು ದ್ವೇಷ ಮಾಡ್ತಾರೆ? ಗೊತ್ತಿಲ್ಲ ಸರ್, ಅದ್ರ ಕಡೆ ಅಂದ್ರೆ ನಾನ್ ನೆಗೆಟಿವ್ ಕಡೆ ತುಂಬಾ ನೋಡಕ್ ಹೋಗಲ್ಲ. ಅಲ್ಲ ಬಟ್ ಇದಾರೆ ಅಂತ ಅನ್ಸುತ್ತಾ ಹೋಗ್ಲಿ ಎಲ್ಲರೂ ಕಾರ್ನರ್ ಆಫ್ ದಿ ಮೈಂಡ್ ಅಲ್ಲಿ? ಗೊತ್ತಿಲ್ಲ ಸರ್. ನಿಮ್ಮ ಸ್ಟ್ರಗಲ್ಲು ಜನಕ್ಕೆ ಗೊತ್ತಾಗಲಿ ಅಂತ ನಾನು ಕ್ವೆಶನ್ ಕೇಳ್ತಾ ಇದ್ದೀನಿ. ದರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ನೀವು ಪ್ರೀಪೋನ್ ಮಾಡ್ಕೊಂಡಿರ್ತೀರಾ. ಮೇ ಬಿ ಅ ಪುಷ್ ಫ್ರಮ್ ಸುಮಾರು ಹೈ ಬಜೆಟ್ಸ್ ಮೂವೀಸ್ ತುಂಬ ಬಂದೆ, ಡೇಟ್ಸ್ ಹಿಂದೆ ಮುಂದೆ ಆಗಿರುತ್ತೆ. ಸೊ ಅದು ನಿಮಗೆ ಡೈರೆಕ್ಟಾಗಿ ಬಂತಾ, ಇಲ್ಲ ನಿಮಗೆ ಬಂದಿದ್ದು ನಿಮ್ಗೆ ಓಕೆ ಆಯಿತಾ? ಹೆಂಗೆ ಅನಿಸ್ತು ನಿಮಗೆ? ಎಷ್ಟು ಕಷ್ಟ ಆಯಿತು ನಿಮಗೆ ಇಂಟರ್ವ್ಯೂಸ್ ಪ್ರಿಪೋನ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಎಲ್ಲದಕ್ಕೂ ನೀವು ಡೇಟ್ಸ್ ಚೇಂಜ್ ಮಾಡೋದು? ಆ್ಯಸ್ ಅ ಸ್ಟ್ರಗಲ್ ನೀವು ಜನಕ್ಕೆ ತಿಳಿಸ್ಬೇಕು ಅಂತ ನಾನು ಈ ಕ್ವೆಶನ್ ಕೇಳ್ತಾ ಇದ್ದೀನಿ. ಈಗ ನನಗೆ ಐ ಥಿಂಕ್ 10-11 ಡೇಸ್ ಬಿಫೋರ್ ಗೊತ್ತಾಗಿದ್ದದು 19 ಬರ್ಬೋದು ಚಾನ್ಸಸ್ ಇದೆ ಅಂತ. ಸೊ ಅವಾಗ ಒಂದು ಅನ್ಸಿದ್ದು ನನಗೆ, ಫಸ್ಟ್ ಆಫ್ ಆಲ್ ಡೆಲಿವರಿ ಪೇನ್ ಜಾಸ್ತಿ ಆಗ್ಬಿಟ್ಟಿತ್ತು, ಯಾವಾಗ ತೋರಿಸಿನೋ ಸಿನಿಮಾನ ಜನಕ್ಕೆ ಅಂತ. ಯಾವಾಗ ಇವರು ಮುಂದಕ್ಕೆ ಹೋಗ್ಬಿಟ್ರಲ್ಲ, ಬಂದ್ಬೇಡ ಮತ್ತೆ ಯಾರು 20 ದಿನ ಕಾಯ್ಬೇಕು ಹಂಗೆ ಅಂತ. ಇನ್ನೊಂದಷ್ಟು ಜನ ಇಲ್ಲ ಈಗ ದುರಂಧರ್ ಬರ್ತಾ ಇದೆ, ಸೊ ತುಂಬ ಎಕ್ಸ್ಪೆಕ್ಟೆಡ್ ಸಿನಿಮಾ ಅದು ಇದು. ನಾನು ಗುರು, ಯುಗಾದಿ ಹಬ್ಬ, ಯುಗಾದಿ ಅಂದರೆ ಮನೇಲೆಲ್ಲ ಸೇರಿರ್ತಾರೆ. ಸೊ ಮನೇಲೆಲ್ಲ ಸೇರಿರೋರು ಕನ್ನಡ ಆಡಿಯನ್ಸ್ಗಳಿಗೆ ಕನ್ನಡ ಸಿನಿಮಾ ನೋಡ್ಬೇಕು ಒಂದು ಆಸೆ ಇರುತ್ತೆ. ಯಾಕೆ ನಾವ್ಯಾಕೆ ಇಲ್ಲ ಅವ್ರು ಬರಲಿ, ಇವರು ನೋಡಲಿ, ಅವ್ರು ಬರಲಿ ಅಂತ ಯಾಕೆ ಬಿಡಬೇಕು? ನಾವು ನಮ್ಮ ಪ್ರಾಡಕ್ಟ್ ನಮ್ಮ ಸಿನಿಮಾ ನೋಡೋಕೆ ಇಷ್ಟು ಜನ ಪ್ರೀತಿಯಿಂದ ಕಾಯ್ತಾ ಇದ್ದಾರಲ್ಲ, ಅವರಿಗೆ ಫಸ್ಟ್ ಸಿನಿಮಾ ತೋರ್ಸೋಣ. ಒಳ್ಳೆ ಸಿನಿಮಾ ಮಾಡೋ ಜವಾಬ್ದಾರಿ ನಮ್ಮದು, ಅದನ್ನ ಪ್ರೀತಿಯಿಂದ ಕಾಯ್ತಾ ಇದ್ದಾರಲ್ಲ, ಸೊ ಅವ್ರು ಫಸ್ಟ್ ಸಿನಿಮಾ ತೋರ್ಸೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಪಟ್ಟ ಮುಗಿಸಿ. ಯಾಕಂದರೆ ಆಲ್ರೆಡಿ ಪ್ರಿಪೇರ್ ಆಗಿದ್ವಿ, ಅಂದರೆ ಕೆಲಸಗಳು ಆಲ್ಮೋಸ್ಟ್ 95% ಮುಗಿದೋಗಿತ್ತು, ಇನ್ನೊಂದು 5% ಅಷ್ಟೇ ಬ್ಯಾಲೆನ್ಸ್ ಇದ್ದು. ಎಲ್ಲ ಮಾಡಿ ಆಲ್ಮೋಸ್ಟ್ ಲಾಸ್ಟ್ 10 ಡೇಸಿಂದನೂ ಹೆವಿ ವರ್ಕ್ ನಡೀತಾ ಇದೆ. ನಿಮ್ಗೆ ಎಷ್ಟು ಕಷ್ಟ ಆಯ್ತು ಇನ್ ಟರ್ಮ್ಸ್ ಆಫ್ ಜಗ್ಲಿಂಗ್, ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್? ಬಿಕಾಸ್ ನೀವು ಆನ್ ಸ್ಕ್ರೀನ್ ಇರ್ತೀರಾ, ಬ್ಯಾಕ್ ಸ್ಟೇಜಲ್ಲಿ ಮ್ಯಾಮು ಇಲ್ಲ ಹಿಂಗಿರುತ್ತೆ, ಇಲ್ಲ ಆನ್ ಸ್ಕ್ರಿಪ್ಟ್ ಏನಾದರೂ ಆನ್ ಸ್ಪಾಟ್ ಚೇಂಜ್ ಮಾಡಿದ್ದು, ಅಲ್ಲೇ ಚೇಂಜ್ ಮಾಡ್ಕೊಂಡಿದ್ದು, ನೀವು ಅಲ್ಲಿ ಆ್ಯಕ್ಟಿಂಗ್ ಮಾಡೋವಾಗ ನಿಮ್ಮದು ಅನಿಸಿದ್ದು ಬಂದು ಮ್ಯಾಮ್ ಹತ್ರ ಮತ್ತೆ ಡಿಸ್ಕಸ್ ಮಾಡಿದ್ದು, ಅದೆಲ್ಲ ಸುಮಾರು ಡಿಲೇಸ್ ಆಗಿರುತ್ತಾ ಶೂಟಿಂಗ್ ಟೈಮಲ್ಲಿ? ಇಲ್ಲ, ನಾವು ಏನು ಮಾಡ್ತೀವಿ ಅಂದರೆ, ಈಗ ನೀವು ಹೇಳ್ದಂಗೆ ನಾನು ಏನು ಆ್ಯಕ್ಟ್ ಮಾಡ್ತೀನಿ, ಏನು ಬರ್ಕೊಂಡಿರ್ತೀವಿ. ಸಪೋಸ್ ನಾಳೆ ನಾವು ಆ್ಯಕ್ಟ್ ಮಾಡ್ತಿದ್ವಿ ಅಂದಾಗ ನಾವು ಅದನ್ನು ಒಂದು ವಾರದ ಮುಂಚೆಯಿಂದ ಪ್ರಾಕ್ಟೀಸ್ ಮಾಡಿಬಿಡ್ತೀವಿ. ಓಕೆ. ಸೊ ಅಲ್ಲೇ ಏನಾದ್ರು ಡೈಲಾಗ್ ಸರಿ ಇಲ್ಲ, ಇಲ್ಲೇನೋ ಇನ್ನೊಂಚೂರು ಬೇಕು ಅಂದರೆ ಅಲ್ಲೇ ಕರೆಕ್ಷನ್ಸ್ ಆಗೋಗಿರುತ್ತೆ. ನಮ್ಮಲ್ಲಿ ಸ್ಪಾಟಲ್ಲಿ ತುಂಬ ಕರೆಕ್ಷನ್ಸ್ ಮಾಡಲ್ಲ ನಾನು. ಅದೇನಿದೆ ನಾನು ಏನು ಬರ್ಕೊಂಡಿರ್ತೀನಿ ಅದನ್ನೇ ಶೂಟ್ ಮಾಡೋದು. ನಾನು ಸ್ಪಾಟಲ್ಲಿ ನಾವು ಬರೆಯೋದು ಇಲ್ಲ, ಚೇಂಜು ಮಾಡಲ್ಲ. ಓಕೆ, ಬರೀ ಎಕ್ಸಿಕ್ಯೂಷನ್ ಅಷ್ಟೇ ಕೆಲಸ, ಇನ್ನೆಲ್ಲನೂ ಮುಂಚೆ ಆಗೋಗಿರುತ್ತೆ. ಇಟ್ಸ್ ನೈಸ್. ಒಂದು ಲಾಸ್ಟ್ ಕ್ವೆಶನು, ನಿಮ್ಮಿಬ್ಬರು ಜೋಡಿ ಬೇರೆ ಜಾನ್ರಲ್ಲಿ ಏನಾದರೂ ಬರೋ ಥರ ಇದೆಯಾ? ಹಾರರ್ 2027 ನಾನು ಕೃಷ್ಣ ಅವ್ರಿಗೆ ಹೇಳಿದ್ದೀನಿ 2027. ಓಕೆ, ಐಡಿಯಾಸ್ ಇದೆ ಸಿನಿಮಾನಾ? ಇಲ್ಲ, ಸಿನಿಮಾನ ಬೇರೆನೋ ಮಾಡೋಣ ಅಂತ. ಇನ್ನೊಂದು ಲವ್ ಇಲ್ದೆ, ಅಲ್ಲ ಲವ್ ಇಲ್ದೆ ಖುಷಿ ಅನ್ಸುತ್ತೆ ಅದನ್ನ ನೆಕ್ಸ್ಟ್ ಬೇರೆ. ಅಲ್ಲ, ಪ್ರೀತಿ ಇಲ್ದೆ ಏನ್ ಸಿನಿಮಾ ಮಾಡಕ್ಕಾಗತ್ತೆ ಸರ್? ಯಾವ್ದಾರ ಒಂದ್ ರೀತಿಲಿ ಪ್ರೀತಿ ಇರ್ಲೇಬೇಕಲ್ವಾ? ಓಕೆ. ಪ್ರೀತಿ ಇಸ್ ಮ್ಯಾಂಡೇಟರಿ. ಇದು ರೊಮ್ಯಾನ್ಸ್ ಮತ್ತು ಡ್ರಾಮಾ, ಲವ್ ಮಾಕ್ಟೇಲ್ ಪ್ಯೂರ್ಲಿ ನಮ್ಮೆಲ್ಲರಿಗೂ. ಅಲ್ಲ, ನಿಮ್ಗೆ ಹಂಗ್ ನೋಡಿದ್ರೆ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 3 ಮೂರು ಬೇರೆ ಜಾನರ್ ಸಿನಿಮಾಗಳು. ಸೊ ಲವ್ ಮಾಕ್ಟೇಲ್ 1 ಬಂದು ನಿಮಗೆ ಕಮಿಂಗ್ ಆಫ್ ಏಜ್, ಲವ್ ಮಾಕ್ಟೇಲ್ 2 ಸೈಕಾಲಜಿಕಲ್ ಡ್ರಾಮಾ, ಅದು 3 ಇಸ್ ಅ ಫ್ಯಾಮಿಲಿ ಡ್ರಾಮಾ. ಸೊ ಮೂರು ಬೇರೆ ಬೇರೆ ಜಾನರ್ ಸಿನಿಮಾಗಳು. ಅದರಿಂದ ಆಚೆ ಬರ್ತೀರಾ ಅಂತ, ಈ ಡ್ರಾಮಾ ಗಿಮಾಯಿಂದ ಆಚೆ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಲೈಫಲ್ಲಿ ಅದೇ ಅಲ್ಲ ಸರ್, ಡ್ರಾಮಾನೇ ಇರೋದು. ಈಗ ನಿಮ್ಗೆ ಪರ್ಸನಲಿ ಕನೆಕ್ಟ್ ಆಗ್ಬೇಕು ನನ್ನ ಪ್ರಕಾರ. ಈಗ ನಿಮ್ ಲೈಫಲ್ಲಿ ಯಾರೋ ವಿಲನ್ ಇದಾರೆ ಸರ್? ಯಾರು ರೌಡಿಗಳು ಲಾಂಗ್ ಇಟ್ಕೊಂಡ್ಬರ್ತಾರ ಸರ್, ಗನ್ ಇಟ್ಕೊಂಡ್ಬರ್ತಾರ ಸರ್? ಸೊ ಆ ಥರ ಸಿನಿಮಾಗಳು ಮಾಡಿದಾಗ ಹೆಂಗ್ ಕನೆಕ್ಟ್ ಆಗ್ತೀರಾ? ಸೊ ನಾವು ಕನೆಕ್ಟ್ ಆಗೋದು ಯಾವಾಗ ಅಂದ್ರೆ ಆ ಎಮೋಷನ್ಸ್, ಪಕ್ಕದಲ್ಲಿ ನಿಮ್ಮ ವೈಫ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಳಿರ್ಬೋದು, ಆ ಎಮೋಷನ್ಸ್ ಅಲ್ಲೇ ನಮ್ ಜೀವನ ನಡೆಯೋದು. ಇಲ್ಲ, ಬಟ್ ನೆಕ್ಸ್ಟ್ ಸಿನಿಮಾ ಆದಿ ಬಿಟ್ಟು ಬೇರೆ ಪಾತ್ರದಲ್ಲಿ ಹಂಗ್ ನೋಡಿದ್ರೆ ನಮ್ಮ ಲೈಫ್ ಆಕ್ಚುಲಿ ವಿಲನ್ಗಳೇ ಇರಲ್ಲ, ಎಲ್ಲ ಪರಿಸ್ಥಿತಿಗಳಷ್ಟೇ. ಎಕ್ಸಾಕ್ಟ್ಲಿ. ಫ್ಯಾಂಟಾಸ್ಟಿಕ್, ನೈಸ್. ಓಕೆ, ಥ್ಯಾಂಕ್ ಯು. ಲವ್ ಮಾಕ್ಟೇಲ್ 3 ಮಾರ್ಚ್ 19ನೇ ತಾರೀಕು. ಹೌ ಸ್ಪೆಷಲ್ ಅಂದರೆ ಥಿಯೇಟ್ರಿಗೆ ಬಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನುವ ಸ್ಪೆಷಲ್ ಫೀಲ್ ಏನು ಸಿಗುತ್ತೆ ಒಬ್ಬ ನೋಡುಗನಿಗೆ? ಸರ್, ವಿಜುವಲಿ, ಮ್ಯೂಸಿಕ್, ಅಫ್ಕೋರ್ಸ್ ಕತೆ, ಸಿನಿಮಾ ಕತೆ, ನಿಮಗೆ ಎಲ್ಲ ಥರದ್ರಲ್ಲೂ ನಾನು ಅಂದರೆ ಇನ್ಫ್ಯಾಕ್ಟ್ ನಾನು ಹೇಳೋದೇನಂತಂದರೆ ನಾವು ಪ್ರೊಡಕ್ಷನ್ ಹೌಸ್ ಆಗೂ ಗ್ರೋ ಆಗಿದ್ದೀವಿ. ಎಲ್ಲ ಆಸ್ಪೆಕ್ಟಲ್ಲೂ ಕೂಡ ನಿಮಗೆ 3 ಸಿನಿಮಾ ಕ್ವಾಲಿಟಿ, ನಿಮಗೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಆಗುತ್ತೆ. ಮೊನ್ನೆ ನಾವು ಇನ್ಫ್ಯಾಕ್ಟ್ ಸಿನಿಮಾ ಅಲ್ಲ, ಬರೀ ಸಾಂಗ್ಗಳನ್ನ ಕೇಳ್ಬೇಕಾದ್ರೆ ನಮ್ಗದು ಸೆನ್ಸ್ ಆಗ್ತಾ ಇದೆ ಸಿನಿಮಾ ನೋಡ್ಬೇಕಾದ್ರೆ. ಸೊ ಆ ಎಕ್ಸ್ಪೀರಿಯನ್ಸ್ ಜನಗಳು ಮಾಡ್ಲಿ ಅನ್ನೋದು ನಮ್ಗೊಂದು ಖುಷಿ ಇದೆ. ನಿರೀಕ್ಷೆಗಳು ಬಹಳ ಇದೆ, ಬಿಕಾಸ್ ನಮ್ಮೆಲ್ಲರಿಗೂ ಆಸೆ ಇದೆ
ಬೇರೆ ಇಂಡಸ್ಟ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಅಂತ, ಈ ಮೂಲಕ ನಾವೆಲ್ಲರೂ ಕೂಡ ಥಿಯೇಟರ್ ಮತ್ತೆ ಹೋಗೋ ಹಾಗಾಗಬೇಕು. ಇಂಡಸ್ಟ್ರಿ ಬೆಳವಣಿಗೆಯಲ್ಲಿದೆ, ಆ ಕಾಂಟ್ರಿಬ್ಯೂಷನ್ಲಿ ನೀವು ಇರಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಸರ್, ಐ ಪ್ರಾಮಿಸ್ ಯು ದಿಸ್ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫಿಲ್ಮ್ ಆಫ್ ದಿಸ್ ಇಯರ್. ನೈಸ್. ಅದೆಲ್ಲ ಪ್ರಾಮಿಸ್. ಐ ಸ್ಟಿಲ್ ರಿಮೆಂಬರ್. ಸೂಪರ್ ಇರ್ಬೇಕು ಇವೆಲ್ಲ ಸಿನಿಮಾ ಥಿಯೇಟರ್ ಬಂದಂಗೆ. ಈ ಸಿನಿಮಾಗಳಿಗೂ ಹಾಗಿರ್ಬೇಕು. ಬಿಕಾಸ್ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ಎಲ್ಲ ಬಂದಾಗ, ಸಿನಿಮಾಗ್ರಫರ್ ಆದಾಗ, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದಾಗ, ಬೆಸ್ಟ್ ಸಿನಿಮಾ ಅವಾರ್ಡ್ ಬಂದಾಗ, ತುಂಬಾ ಅವಾರ್ಡ್ಗಳನ್ನ ನೀವು ತೆಕ್ಕೆಗೆ ಬಾಚ್ಕೊಂಡಾಗ, ಈ ಥರದೆಲ್ಲ ನೋಡಿದಾಗ ನಮ್ಗೆ ಬಹಳ ಖುಷಿ ಆಗ್ತಿತ್ತಿಲ್ಲ ಅಂತಲ್ಲ. ಬಟ್ ಅಲ್ಟಿಮೇಟ್ಲಿ ಜನ ಒಪ್ಪಿ, ಜನ ಖುಷಿ ಪಟ್ಟರೆ ಅದಕ್ಕಿಂತ ಅವಾರ್ಡ್ ಇನ್ನೊಂದು ಬೇಕಾಗಿಲ್ಲ. ಜನರಲಿ ವಿ ಮೆನ್ಷನ್. ಬಟ್ ಈ ಥರದೆಲ್ಲ ಅವಾರ್ಡ್ಗಳು ಬೆನ್ ತಟ್ಟುತ್ತೆ, ನಮಗೊಂಥರ ಹೊಸ ಉತ್ಸಾಹ ಕೊಡುತ್ತೆ. ಲೆಟ್ಸ್ ಮೇಕ್ ಅನದರ್ ಮೂವಿ, ಇಷ್ಟಪಡ್ತಾರೆ ನಮ್ಮನ್ನ ಜನ ಅಂತ ಅನ್ಸೋಕೆ ಶುರುವಾಗುತ್ತೆ. ಬಟ್ ವಾಟ್ ಯು ವಾಂಟ್ ಟು ಪ್ರಾಮಿಸ್? ಲೈಕ್ ಲವ್ ಮಾಕ್ಟೇಲ್ 3 ಇದಾದ ತಕ್ಷಣ ನಾವು ಬೇರೆ ಜಾನ್ರಿಗೆ ಹೊಟ್ಟೋಗ್ತೀವಿ, ಇನ್ನೇನೋ ಬೇರೆ ಪ್ರಪಂಚಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅನ್ನೋದೇನಾದ್ರೂ ಪ್ರಾಮಿಸ್? ನಮ್ಗೆ ಆ ಟೈಮಲ್ಲಿ ಏನ್ ಬರಿಬೇಕು ಅನ್ಸುತ್ತೆ ಅಥವಾ ಏನ್ ಸಿಗುತ್ತೆ ಅಂದ್ರೆ ವಿ ಆರ್ ಸ್ಟಿಲ್ ಓಪನ್ ಟು ದಟ್ ಐಡಿಯಾ. ಫಿಕ್ಸ್ ಆಗಿಲ್ಲ. ಸಿನಿಮಾ ಮಾಡ್ತೀವಿ, ಏನ್ ಮಾಡ್ತೀವಿ ಅನ್ನೋದು ವಿ ಆರ್ ಓಪನ್ ಟು ದಟ್ ಐಡಿಯಾ. ನೋಡ್ಬೇಕು ಏನ್ ಎಕ್ಸೈಟ್ ಆಗುತ್ತೆ ಅಂತ. ಯಾಕಂದ್ರೆ ಕಥೆನೇ ಆಕ್ಚುಲಿ ನಿಮ್ಗೆ ಕಥೆನೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ. ಯಾಕಂದ್ರೆ ಸರ್ ಲವ್ ಮಾಕ್ಟೇಲ್ 3 ಕಥೆನ 2023-24 ಇಲ್ಲಿ 1.25 ವರ್ಷ 1 ವರ್ಷ ಒಂದ್ ಕತೆ ಬರ್ದಿದ್ವಿ. ಆ ಸಿನಿಮಾ ಮಾಡಿಲ್ಲ ನಾವು ಇದುವರೆಗೂ ಮಾಡಿಲ್ವಾ? ಅಲ್ಲ, ಆ ಸಿನಿಮಾ ಕತೆ ಟೇಕ್ ಆಫ್ ಮಾಡಿಲ್ಲ ನಾವು. ಲವ್ ಮಾಕ್ಟೇಲ್ 3ಗೆನೆ ಓಕೆ, ಆಗಿರೋದು. ಇದು ಬೇರೆ ಕಥೆ ಹಂಗಾರೆ. ಇದು ಬೇರೆ ಕತೆ. ಈ ಕತೆ ಮೇ ಅಲ್ಲಿ ಸ್ಟಾರ್ಟ್ ಆಗಿ ರಿಲೀಸ್ ಬಂದ್ಬಿಟ್ಟಿದೀವಿ. ಲಾಸ್ಟ್ ಇಯರ್ ಮೇ ಅಲ್ಲಿ ಸ್ಟಾರ್ಟ್. ಆ ಕತೆ ಇನ್ನೂ ಹಾಗೆ ಇದೆ. ಅದ್ ಮಾಡಿಲ್ಲ, ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಒಂದೂವರೆ ವರ್ಷ. ನೋಡಿ ಎಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಎಫರ್ಟ್ ಇರುತ್ತೆ. ವಿ ಥಾಟ್ ಆಯ್ತು ಮುಗಿತು ಬಂತು ಹೋಗ್ತೀವಿ ಅಂದ್ಬಿಡ್ತೀವಿ. ಯಾಕೋ ಟೇಕ್ ಆಫ್ ಆಗ್ಲಿಲ್ಲ. ಆಲ್ಮೋಸ್ಟ್ 2 years. 2 years ಆದ್ರೂ ನಾವು ಟೇಕ್ ಆಫ್ ಆಗ್ತಿಲ್ಲ ಅಂದ್ರೆ ಅದ್ರಲ್ಲಿ ಏನೋ ಮೈನಸ್ ಇದೆ ಅಂತ ಅರ್ಥ. ನಮಗೆ ಧೈರ್ಯ ಬರ್ತಾ ಇಲ್ಲ, ಅದನ್ನ ಕಟ್ಟಿಟ್ಟು ವರ್ಕ್ ಆಗ್ತಿಲ್ಲ ಇದು ಬೇರೆ ಮಾಡಿ. ಲವ್ ಮಾಕ್ಟೇಲ್ 1 ಅಲ್ಲಿ ಮ್ಯಾಮ್ಗೆ ಮಿಸ್ಕ್ಯಾರೇಜ್ ಎಲ್ಲ ಮಾಡಿಬಿಟ್ಟು ಯಾಕೆ ನೀವು ಹ್ಯಾಪಿ ಎಂಡಿಂಗ್ ಇಡ್ಲಿಲ್ಲ ಲವ್ ಮಾಕ್ಟೇಲ್ 1ಗೆ? ಹ್ಯಾಪಿ ಎಂಡಿಂಗ್ ಇದ್ದಿದ್ರೆ ಲವ್ ಮಾಕ್ಟೇಲ್ 2 ಮತ್ತೆ 3 ಕತೆನ ನೀವು ಬರಿತಾ ಇದ್ರ? ಅಲ್ಲ, ಅದು ಎಂಡೇ ಮಾಡೋಕ್ಕಾಗಲ್ಲ ಸಿನಿಮಾ ಆ ಥರ. ಅಂದರೆ ಹ್ಯಾಪಿ ಎಂಡಿಂಗ್ ಅಂದರೆ ನೀವು ಅವನ ನಿಧಿಮಾನ ಸಿಕ್ಕಿದ ಮೇಲೆ ಖುಷಿಯಾಗಿದ್ದಾನೆ, ಅಲ್ಲೇ ಮುಗಿದೈತೆ ಕತೆ. ನೀವು ಹೆಂಗೆ ಮುಗಿಸ್ತೀರ ಅದನ್ನು? ಅದು ನಿಮಗೆ ಇಂಟರ್ವಲ್ ಆದ್ಮೇಲೆ ಒಂದು 2-3 ಸೀನಲ್ಲೇ ಖುಷಿಯಾಗಿದ್ದಾನೆ ಅಂದಮೇಲೆ ಓಕೆ ಖುಷಿಯಾಗಿದ್ದಾನೆ, ನೆಕ್ಸ್ಟ್ ಏನು ಖುಷಿಯಾಗಿದ್ದಾನೆ, ಆಮೇಲೆ ಖುಷಿಯಾಗಿದ್ದಾನೆ. ನೋಡಕ್ ಕಷ್ಟ ಆಗುತ್ತಲ್ಲ ಲಾಸ್ಟ್ ಅಲ್ಲಿ, ಅದಕ್ಕೆ ಹ್ಯಾಪಿ ಅದೇ ಅಲ್ವಾ ಎಮೋಷನ್ಸ್. ನಿಮಗೆ ಒಂದು ಗ್ರಾಫ್ ಬೇಕು ಯಾವಾಗಲೂ, ಕ್ಲೈಮ್ಯಾಕ್ಸು ಅದೊಂದು ಗ್ರಾಫ್ ಅಂತ ಇರುತ್ತೆ ಒಂದು ಸಿನಿಮಾದಲ್ಲಿ. ಸೊ ನೀವು ಹಂಗೆ ಮುಗ್ಸೋಕ್ಕಾಗಲ್ಲ. ಇಲ್ಲ ಇವ್ರು ತುಂಬ ಇಷ್ಟ ಆಗೋಯ್ತು, ಇವ್ರ ಅಪ್ಪ ಅಮ್ಮ ಒಪ್ಪಲಿಲ್ಲ, ಅವ್ರ ಅಪ್ಪ ಅಮ್ಮನ ಹತ್ರ ಫೈಟ್ ಮಾಡಿ ಆಮೇಲೆ ನಾನು ಅವಳನ್ನ ಮದುವೆ ಆಗ್ತೀನಿ, ಅದು ಹ್ಯಾಪಿ ಎಂಡಿಂಗ್ ಕೊಡ್ಬೋದು. ಅವಾಗ ಲವ್ ಮಾಕ್ಟೇಲ್ ನೀವು ಏನು ಇಷ್ಟೊಂದು ಇಷ್ಟಪಟ್ಟಿದ್ರೆ ಆ ಥರ ಆಗ್ತಿರಲಿಲ್ಲ. ಓಕೆ, ಇನ್ನೊಂದು ಕಮರ್ಷಿಯಲ್ ಸಿನಿಮಾ ಥರ ಆಗ್ಬಿಡ್ತಿತ್ತು. ನಿಮಗೆ ಆ ಡೆಪ್ತು, ಆ ಎಮೋಷನ್ನು, ಆ ಕ್ಯಾರೆಕ್ಟ್ರು ಅದು ಅರ್ಥ ಆಗಿ ಅವರು ಆ ಕ್ಯಾರೆಕ್ಟರ್ ಅಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಗೆ ಈ ಥರದ್ದು ಯಾವಾಗಲೂ ಏನು ಗೊತ್ತಾ, ಒಂದು ಒಂದು ಬೆಸ್ಟ್ ಸಿನಿಮಾ ಅಂತ ಆಗೋದು ಕಳ್ಕೊಂಡಾಗ ಮಾತ್ರ. ತ್ಯಾಗಗಳು ಮಾಡಿದಾಗ ಸಿನಿಮಾ ಗ್ರಾಫ್ ಅಂತ ನೋಡಿದಾಗ ಕಾಮಿಡಿ, ಎಮೋಷನ್ಸ್ ಎಲ್ಲಾದು ಇದ್ದಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಸಿಗುತ್ತೆ ಥಿಯೇಟರ್ ಇಂದ. ರೋಮಿಯೋ ಜೂಲಿಯಟ್ ಮದುವೆ ಆಗ್ಬಿಟ್ಟಿದ್ರೆ ರೋಮಿಯೋ ಜೂಲಿಯಟ್ ಅಂತ ಯಾರು ಕಂಟಿನ್ಯೂ ಮಾಡ್ತಿರಲಿಲ್ಲ, ಮರ್ತ್ಬಿಟ್ಟಿರೋರು ಯಾರೋ ಬಿಡು ಮದುವೆ ಆದ್ರು ಅಂತ. ಅದೊಂದು ಸ್ಮಾರಕ ಯುರೋಪ್ ಟ್ರಿಪ್ ಹೋದಾಗೆಲ್ಲ ಅದನ್ನ ನೋಡ್ಕೊಂಡ್ ಬರ್ತಾರೆ, ಪೂರ್ತಿ ಅದೆಲ್ಲ ಇದ್ ಮಾಡ್ಕೊಂಡ್ ಬರ್ತಾರೆ. ನಂಗೆ ಅನ್ಸಿದ್ದು ಇವರೆಲ್ಲರ ಮಾತು, ಕ್ವಶನ್ಸ್ಗಳನ್ನ ಕೇಳಿದ್ಮೇಲೆ ಪ್ರೇಕ್ಷಕ ಎಷ್ಟು ಜಾಣರಾಗಿದ್ದಾರೆ ಅಂತ. ನೀವು ಸುಮ್ಮನೆ ಕೊಟ್ರಿ ನಾವು ನೋಡ್ಬಿಟ್ವಿ ಅಂತಲ್ಲ, ನೀವು ಕೊಡೋ ಪ್ರಾಡಕ್ಟ್ನ ನಾವು ಹೆಂಗೆ ಅಳೆದು ತೂಗಿ ಏನೇನು ಮಾಡ್ತೀವಿ ಮತ್ತು ಬೆಸ್ಟ್ ಇದ್ರೆ ನಾವು ಹೆಂಗೆ ಒಪ್ಕೋತೀವಿ, ನಿಮ್ಮನ್ನ ಇಷ್ಟಪಡ್ತೀವಿ. ಲವ್ ಮಾಕ್ಟೇಲ್, ವಿ ವಿಶ್ ಯು ಆಲ್ ಗುಡ್ ಸಕ್ಸಸ್. ಲವ್ ಮಾಕ್ಟೇಲ್ 3 ಪ್ರತಿ ಲೆವೆಲ್ನು ಚೇಂಜ್ ಮಾಡ್ತಿದ್ದೀರಿ, ಇದು ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇದೆ. ಆ ಲೆವೆಲ್ ಕನ್ನಡ ಸಿನಿಮಾ ಜಗತ್ತನ್ನ ಇನ್ನೂ ಹೆಚ್ಚು ಎತ್ತರಕ್ಕೆ ಕೊಂಡೊಯ್ಯಲಿ ಅಂತ ಮನಸ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಾವೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡ್ತೇವೆ. ಯಾರ್ಯಾರೆಲ್ಲ ಪ್ರಶ್ನೆ ಕೇಳಿದ್ರು ಅವ್ರಿಗೊಂದು ಪ್ರೀತಿಯ ಗೌರವ ನಾವು ಕೊಡಬೇಕು. ಸೊ ಹಾಗಾಗಿ ಬಾಯ್ ಸರ್ 1 ಸೆಕೆಂಡ್. ಬಟ್ ಅಂದ್ರೆ ನಮ್ಗೆ ಸೋಷಿಯಲ್ ಮೀಡಿಯಾಲಿ ಅಥವಾ ಮತ್ತೊಂದ್ರಲ್ಲಿ ಬಹಳಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ. ಕೆಲವು ಓದಿರ್ತೀವಿ, ಕೆಲವು ಮೆಸೇಜ್ಗಳನ್ನ ಓದಕ್ ಆಗಿರಲ್ಲ. ಬಟ್ ಇವರೆಲ್ಲ ಅಂದ್ರೆ ಎದುರುಗಡೆ ಆ ಪ್ರೀತಿ ರಿಸೀವ್ ಮಾಡೋದಿದೆಯಲ್ಲ, ದಟ್ ಇಸ್ ಅ ವೆರಿ ಸ್ಪೆಷಲ್ ಫೀಲಿಂಗ್. ಅಂಡ್ ಥ್ಯಾಂಕ್ ಯು ಆಲ್ ಸೋ ಮಚ್. ನೀವೆಲ್ಲ ಎಷ್ಟು ದೂರದಿಂದ ಬಂದಿದ್ದೀರಾ, ಟೈಮ್ ಮಾಡ್ಕೊಂಡ್ ಬಂದಿದ್ದೀರಾ. ವಿ ಆರ್ ಸೋ ಗ್ರೇಟ್ಫುಲ್ ಅಂಡ್ ಬ್ಲೆಸ್ಡ್ ಅಂಡ್ ಹ್ಯಾಪಿ ಟು ಹ್ಯಾವ್ ಯು ಆಲ್. ತುಂಬಾ ಇಂಟರ್ವ್ಯೂ ಮಾಡಿದೀವಿ, ಬಟ್ ಇದೊಂದು ತುಂಬಾ ಸ್ಪೆಷಲ್ ಅನ್ಸುತ್ತೆ ನನಗೆ. ವೆರಿ ಸ್ಪೆಷಲ್ ಇಂಟರ್ವ್ಯೂ ಅಂಡ್ ನೋಬಡಿ ಬೆಟರ್ ದನ್ ಹರೀಶ್ ಸರ್, ಆಫ್ ಕೋರ್ಸ್. ಅಲ್ಲ, ಯಾರು ಇಂಟರ್ವ್ಯೂ ಮಾಡಿದ್ರೆ ಕಮೆಂಟ್ಸ್ ಅಲ್ಲಿ ನಮ್ಗೆ ಇಷ್ಟ ಆಯ್ತು, ನಮ್ಗೆ ಇವ್ರು ಇಷ್ಟ ಅವ್ರ ಇಷ್ಟ ಅನ್ನೋದು ಕೇಳೋದು ಬೇರೆ. ಬಟ್ ಎದುರುಗಡೆ ಅವರು ಎಕ್ಸ್ಪ್ರೆಸ್ ಮಾಡ್ತಾರಲ್ಲ, ಐ ಥಿಂಕ್ ತುಂಬಾ ಖುಷಿ ಆಯ್ತು. ಓಕೆ, ಯಾರು ಪ್ರಶ್ನೆ ಕೇಳಿದ್ರಿ ಅವ್ರಿಗೆ ಅವರ ಇಬ್ಬರ ಆಟೋಗ್ರಾಫ್ ಮಗ್ ಬರ್ತಾ ಇದೆ ಇಲ್ಲಿಬ್ರು.
ಒಂದು ಹೊಸ ಎಕ್ಸ್ಪೀರಿಯನ್ಸ್ ಹೇಗೆ ಈ ಆಡಿಟೋರಿಯಂ ಅಲ್ಲಿ ಆಯ್ತೋ, ಒಂದು ಫ್ಯಾನ್ಸ್ ಮೀಟಪ್ ನನ್ನ ಪ್ರಕಾರ ಲವ್ ಮಾಕ್ಟೇಲ್ 3 ಮಾರ್ಚ್ 19ನೇ ತಾರೀಕು ಅಫಿಷಿಯಲ್ ಆಗಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ವೈಡ್. ಅದಕ್ಕೆ ಮುಂಚೆನೆ ಈಗಾಗಲೇ ಪ್ರೀಮಿಯರ್ ಶೋ ಅದು ಕೂಡ ಟಿಕೆಟ್ ಬುಕ್ ಆಗೋಗಿದೆ. ಯಾರು ಬಂದಿರೋ ಕೇಳ್ತಿರೋ, ಕೃಷ್ಣ ಅವರೇ ಅಲ್ಲೂ ಟಿಕೆಟ್ ಸಿಗ್ತಿಲ್ಲ, ಏನ್ ಮಾಡೋದು ಅಂತ ಸೊಲ್ಯೂಷನ್ ಕೊಟ್ಬಿಡಿ. ಇಲ್ಲ, ಒಂದಷ್ಟು ಎಕ್ಸ್ಟ್ರಾ ಶೋಸ್ಗಳು ಓಪನ್ ಮಾಡ್ತೀವಿ. ಓಕೆ, ಸೊ ಬುಕ್ ಮೈ ಶೋ ನೀವು ಬುಕ್ ಮಾಡ್ಕೋಬಹುದು. ಖಂಡಿತವಾಗ್ಲೂ ಎಕ್ಸ್ಟ್ರಾ ಶೋಸ್ಗಳೆಲ್ಲ ಓಪನ್ ಮಾಡ್ತಾರೆ. ಸೊ ಡೇ ಹತ್ರ ಬರ್ತಿದ್ದ ಹಾಗೇನೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿರುತ್ತೆ, ಎಕ್ಸ್ಟ್ರಾ ಶೋ ಆಗ್ತಿರುತ್ತೆ. ಎಲ್ಲಿರ್ತೀರಿ 19ನೇ ತಾರೀಕು ನೀವಿಬ್ರು? ಇನ್ನೂ ಗೊತ್ತಿಲ್ಲ, ಇನ್ನು ಡಿಸೈಡ್. ಆಕ್ಚುಲಿ ಏನಂದ್ರೆ ನಮ್ಮ ಮನೆ ಇರೋದು ಒರೇನ್ ಮಾಲ್ ಎದುರುಗಡೆನೆ. ಹೌದು. ಸೊ ನಾವು ಜನರಲ್ ಏನಂತೆ ಒರೇನ್ ಮಾಲ್ ನೋಡ್ತೀವಿ, ಪ್ರೀಮಿಯರ್ ಶೋಸ್ ಯಾವಾಗ್ಲೂ ನೋಡ್ತೀವಿ. ಒಂದು ಶೋ ಬಿಟ್ಟಿದ್ವಿ, ನಾವಿಬ್ರು ಟಿಕೆಟ್ ಬುಕ್ ಮಾಡ್ಕೊಂಡಿಲ್ಲ ನಾವು. ಓಕೆ, ನೋಡಿದ್ರೆ ಎಲ್ಲ ಸೋಲ್ಡ್ ಔಟ್ ಈಗ.